ನಡಿ ನಡಿ ಮೊದಲ ಹೋಗು ನಡಿ ಗುಡ್ಡದ ಮಲ್ಲಯ್ಯನ ನೋಡು ನಡಿ. ನಡಿ ನಡಿ ಮೊದಲ ಹೋಗೋ ನಡಿ ಗುಡ್ಡದ ಮಲ್ಲಯ್ಯನ ನೋಡು ನಡಿ. ಎಲ್ಲರಿಗೂ ನಮಸ್ಕಾರ. ಹೋಳಿ ಮುಗೀತು ಅಂದ್ರೆ ಒಂದು ಮೆರವಣಿಗೆ ಜಾತ್ರೆ ಅಂತಾನೆ ಹೇಳ್ಬೋದು. ಅದುವೇ ಪಾದಯಾತ್ರೆಯ ಜಾತ್ರೆ. ಅದು ಶ್ರೀಶೈಲ ಮಲ್ಲಯ್ಯನ ದರ್ಶನಕ್ಕಾಗಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ಬಹಳಷ್ಟು ಜನ ಪಾದಯಾತ್ರೆಯನ್ನು ಮಾಡೋದಿಕ್ಕೆ ಪ್ರಾರಂಭಿಸುತ್ತಾರೆ. ಅದರಲ್ಲಿ ಚೀಲ ಹೊತ್ಕೊಂಡು, ಕಾಲಿಗೆ ಮರಗಾಲು ಕಟ್ಟಿಕೊಂಡು, ಹೀಗೆ ಕಷ್ಟದ ದಾರಿಯಲ್ಲಿ ಗುಡ್ಡ ಗಾಡು ಪ್ರದೇಶದಲ್ಲಿ ಅವೆಲ್ಲವನ್ನು ದಾಟಿ ಮಲ್ಲಯ್ಯನ ದರ್ಶನಕ್ಕಾಗಿ ಅವರೆಲ್ಲ ಮಲ್ಲಯ್ಯ ಮಲ್ಲಯ್ಯ ಅಂತ ಹಾಡುತ್ತಾ ಭಜನೆ ಮಾಡುತ್ತಾ ಒಮ್ಮೆ ಮಲ್ಲಯ್ಯನ ದರ್ಶನ ಪಡೆದು ಜೀವನ ಪಾವನ ಮಾಡಿಕೊಳ್ಳಲು ಪಾದಯಾತ್ರೆ ಮಾಡ್ತಿರ್ತಾರೆ. ಅವರೆಲ್ಲರಿಗೂ ಆ ಮಲ್ಲಯ್ಯ ಹರಸಿ ಸುಮಾರು 500ರಿಂದ 800 ಕಿಲೋಮೀಟರ್ ದಾರಿ ಹೂವಿನ ದಾರಿಯಾಗಲಿ ಎಂದು ಆಶಿಸುತ್ತೇನೆ. ಭೂಮಿಯ ಮೇಲೆ ಒಂದೇ ಕ್ಷೇತ್ರದಲ್ಲಿ ಜ್ಯೋತಿರ್ಲಿಂಗ ಹಾಗೂ ಶಕ್ತಿಪೀಠ ಇರುವುದು ಅತಿ ವಿರಳ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇಂತಹ ಅಪರೂಪದ ಪುಣ್ಯಕ್ಷೇತ್ರದ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಕಲಿಕಾ ಪ್ರಕೃತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಲ್ಲಿಕಾರ್ಜುನನ ದರ್ಶನಕ್ಕೆ ಹೋಳಿ ಹುಣ್ಣಿಮೆಯ ನಂತರ ಉತ್ತರ ಕರ್ನಾಟಕದ ಭಕ್ತರು ಶ್ರೀಶೈಲಕ್ಕೆ ಪಾದಯಾತ್ರೆಯಲ್ಲಿ ತೆರಳಿ ದರ್ಶನ ಪಡೆದು ಪುನೀತರಾಗುತ್ತಾರೆ. ಶ್ರೀಶೈಲ ಎನ್ನುತ್ತಿದ್ದಂತೆಯೇ ನೆನಪಾಗುವುದು ಅಲ್ಲಿ ಯುಗಾದಿ ಪಾಡ್ಯದಂದು ಸಂಜೆ ನಡೆಯುವ ವೈಭವದ ರಥೋತ್ಸವ. ಜಾತ್ರೆ ವೈಭವವನ್ನು ಕಣ್ತುಂಬಿಕೊಳ್ಳುವ ಭಕ್ತ ಸಾಗರವೇ ಅಲ್ಲಿ ಸೇರುತ್ತದೆ. ದೇವಸ್ಥಾನದಿಂದ ಪಾದಗಟ್ಟೆಯವರೆಗೆ ರಥ ಸಾಗಿ ಬರುತ್ತಿದ್ದಂತೆಯೇ ಗಿರಿಗಿರಿ ಮಲ್ಲಯ್ಯಂಗೆ ಜೈ ಎನ್ನಿರೋ ಎಂಬ ಉದ್ಘೋಷ ಮುಗಿಲು ಮುಟ್ಟುತ್ತದೆ. ಉತ್ತತ್ತಿ, ಹಣ್ಣು, ನಾಣ್ಯಗಳನ್ನು ರಥಕ್ಕೆ ಸಮರ್ಪಿಸಿ ಭಕ್ತರು ತಮ್ಮ ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳುತ್ತಾರೆ. ಉತ್ತರ ಕರ್ನಾಟಕದ ವಿವಿಧ ಭಾಗಗಳ ಸಾವಿರಾರು ಭಕ್ತರು ಹೋಳಿ ಹುಣ್ಣಿಮೆಯ ನಂತರ ತಮ್ಮ ಊರುಗಳಿಂದ ಪಾದಯಾತ್ರೆ ಆರಂಭಿಸಿ ಯುಗಾದಿಯ ಹಿಂದಿನ ದಿನ ಶ್ರೀಶೈಲಕ್ಕೆ ಬಂದು ಸೇರುತ್ತಾರೆ. ಶ್ರೀಶೈಲ ಕ್ಷೇತ್ರವು ಭಾರತದ ಪ್ರಾಚೀನ ಧಾರ್ಮಿಕ ಕ್ಷೇತ್ರಗಳಲ್ಲಿ ತುಂಬಾ ಪ್ರಾಚೀನವಾದದ್ದು. ವೇದಗಳಲ್ಲಿ, ಪುರಾಣಗಳಲ್ಲಿ, ಆಗಮಗಳಲ್ಲಿ ಇದನ್ನು ತುಂಬಾ ಪವಿತ್ರ ಕ್ಷೇತ್ರವೆಂದು ಕೂಡ ಪರಿಗಣಿಸಲಾಗಿದೆ. ಪ್ರಾಚೀನ ಕಾಲದಿಂದಲೂ ಶ್ರೀಶೈಲ ಯಾತ್ರೆಯು ಮೋಕ್ಷದಾಯಕವೆಂದು ಭಕ್ತರ ನಂಬಿಕೆ. ಉತ್ತರದಲ್ಲಿ ಕಾಶಿ ಇದ್ದಂತೆ ದಕ್ಷಿಣದಲ್ಲಿ ಶ್ರೀಶೈಲವು ಪವಿತ್ರವೆಂದು ಭಾರತೀಯರು, ಹಿಂದೂಗಳ ನಂಬಿಕೆಯಾಗಿದೆ. ಶ್ರೀಶೈಲ ಪರ್ವತದ ಬಗ್ಗೆ ಪೌರಾಣಿಕವಾಗಿ ಅನೇಕ ದಂತಕಥೆಗಳು ಪ್ರಚಲಿತವಾಗಿವೆ. ಸ್ಥಳೀಯವಾದ ಜಾನಪದ ಇತಿಹಾಸವು ಹೇರಳವಾಗಿದೆ. ಇದು ಆಂಧ್ರ ಪ್ರದೇಶ ರಾಜ್ಯದ ಕರ್ನೂಲ್ ಜಿಲ್ಲೆಯ ನಂದಿಕೊಟುಕೂರು ತಾಲೂಕಿನಲ್ಲಿ ಹಬ್ಬಿರುವ ನಲ್ಲಮಲೈ ಪರ್ವತ ಶ್ರೇಣಿಗಳಲ್ಲಿ ದಟ್ಟ ಕಾನನ ಮಧ್ಯದಲ್ಲಿ ಕೃಷ್ಣಾ ನದಿಯ ದಕ್ಷಿಣ ಭಾಗದಲ್ಲಿರುವ ಪ್ರಸಿದ್ಧ ಕ್ಷೇತ್ರವೇ ಈ ಶ್ರೀಶೈಲ. ಇಲ್ಲಿ ಹರಿಯುವ ಕೃಷ್ಣಾ ನದಿಯು ಆಳವಾದ ಕಮರಿನಲ್ಲಿ ಹರಿದು ಬರುವುದರಿಂದ ತುಂಬಾ ರೌದ್ರ ರಮಣೀಯವಾಗಿ ಕಾಣುತ್ತದೆ. ಇದನ್ನೇ ಇಲ್ಲಿ ಪಾತಾಳ ಗಂಗೆ ಎಂದು ಕೂಡ ಕರೆಯುತ್ತಾರೆ. ಶ್ರೀಶೈಲವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಶ್ರೀ ಮಲ್ಲಿಕಾರ್ಜುನನ ಶಿವಲಿಂಗ ಹಾಗೂ ಭ್ರಮರಾಂಬ ದೇವಿಯರ ಸನ್ನಿಧದಿಂದ ಶ್ರೀಶೈಲ ಸಾಕ್ಷಾತ್ ಭೂಲೋಕದ ಕೈಲಾಸ ಎಂದು ಕರೆಯುತ್ತಾರೆ. ಪುರಾತನ ಕಾಲದಲ್ಲಿ ಶಿಲಾ ಮಹರ್ಷಿಯ ಮಗನಾದಂತಹ ಪರ್ವತನು ತಂದೆಯಂತೆ ಶ್ರೀಶೈಲ ಕ್ಷೇತ್ರದ ಜ್ಯೋತಿರ್ಲಿಂಗದ ಸನ್ನಿಧಾನದಲ್ಲಿ ಘೋರ ತಪಸ್ಸನ್ನು ಮಾಡುತ್ತಿದ್ದನು. ಆಗ ಶಿವನು ಪ್ರತ್ಯಕ್ಷನಾಗಿ ಏನು ವರಬೇಕೆಂದು ಕೇಳಿದಾಗ, ನೀನು ನನಗೆ ಈ ಲಿಂಗದಲ್ಲಿ ದಿನಾಲು 3 ಬಾರಿ ದರ್ಶನ ಕೊಡಬೇಕೆಂದು ಪರ್ವತನನ್ನು ಕೇಳಿಕೊಳ್ಳುತ್ತಾನೆ. ಅದರಂತೆಯೇ ಮಲ್ಲಿಕಾರ್ಜುನನು ಪ್ರತಿದಿನ ಪರ್ವತನಿಗೆ ದರ್ಶನ ಕೊಡಲು ಮುಂದಾಗುತ್ತಾನೆ. ಅಂದಿನಿಂದ ಈ ಲಿಂಗಕ್ಕೆ ಪರ್ವತ ಮಲ್ಲಯ್ಯ ಎಂದು ಕೂಡ ಕರೆಯಲಾಗುತ್ತದೆ. ಇದು ಅಲ್ಲದೆ ಮಧ್ಯಮ ಪಾಂಡವನಾದಂತಹ ಅರ್ಜುನನು ಮಲ್ಲಿಗೆ ಹೂಗಳಿಂದ ಪರಮಾತ್ಮನನ್ನು ಪೂಜಿಸಿ ಸಾಕ್ಷಾತ್ಕಾರಗೊಂಡಿದ್ದನು. ಹೀಗಾಗಿ ಶಿವನು ತನ್ನ ಭಕ್ತನಾದ ಅರ್ಜುನನ ಮತ್ತು ಅವನ ಪೂಜೆ ಸಾಮಗ್ರಿಯಾದಂತಹ ಮಲ್ಲಿಗೆ ಹೂವಿನ ಹೆಸರನ್ನು ಅಜರಾಮರವಾಗಿ ಇಡುವುದಕ್ಕಾಗಿ ಪರಮಾತ್ಮನು ಇವೆರಡು ಹೆಸರುಗಳನ್ನು ಅಂದರೆ ಮಲ್ಲಿಕ ಮತ್ತು ಅರ್ಜುನನನ್ನು ಜೋಡಿಸಿ ಮಲ್ಲಿಕಾರ್ಜುನನೆಂಬ ಅಭಿಧಾನದಿಂದ ಕಂಗೊಳಿಸುತ್ತಾ ಯುಕ್ತಿಯನ್ನು ಪಡೆದಿದ್ದಾನೆ. ಈ ಶ್ರೀಶೈಲಕ್ಕೂ ಮತ್ತು ಕನ್ನಡ ನಾಡಿಗೂ ಅವಿನಾಭಾವ ಸಂಬಂಧವಿದೆ.
ಕನ್ನಡ ನಾಡಿನ ಶಿವಭಕ್ತಿಯು ಶರಣರು ವಚನಕಾರ್ತಿಯೂ ಆದ ಅಕ್ಕ ಮಹಾದೇವಿ ಸರ್ವ ಸಂಘ ಪರಿತ್ಯಾಗಿಯಾಗಿ ಚನ್ನಮಲ್ಲಿಕಾರ್ಜುನನನ್ನೇ ತನ್ನ ಪತಿಯಾಗಿ ಸ್ವೀಕರಿಸಿ ಅವರನ್ನು ಆರಿಸುತ್ತಾ ಶ್ರೀಶೈಲಕ್ಕೆ ಬರುತ್ತಾರೆ. ಶ್ರೀಶೈಲಕ್ಕೆ ಬಂದು ಅಲ್ಲಿನ ಕದಳೀವನದಲ್ಲಿ ಶಿವನಲ್ಲಿ ಐಕ್ಯವಾದಳು ಎಂದು ಇತಿಹಾಸ ಹೇಳುತ್ತದೆ. ಸ್ವಲ್ಪ ದೂರದಲ್ಲಿ ಅಕ್ಕ ಮಹಾದೇವಿಯ ಗುಹೆಯೂ ಇದೆ. ಅಲ್ಲಿಗೆ ಹೋಗಲು ಸರ್ಕಾರದವರು ಬೋಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಶರಣ ಶ್ರೇಷ್ಠರಾದ ಅಲ್ಲಮ ಪ್ರಭುಗಳು ಶ್ರೀಶೈಲದಲ್ಲಿ ಇದ್ದರು ಎಂದು ಹೇಳುತ್ತಾರೆ. ಹಿಂದೆ ಶ್ರೀಶೈಲವು ರೆಡ್ಡಿ ರಾಜರ ಕಾಲದಲ್ಲಿ ಸುವರ್ಣ ಯುಗವಾಗಿತ್ತು. ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ಇಲ್ಲಿ ಕಟ್ಟಲಾಗಿದೆ. ಶ್ರೀಶೈಲದ ಗರ್ಭಗುಡಿಯು ಚಿಕ್ಕದಾಗಿದ್ದು ಪುರೋಹಿತರು ಮಾತ್ರ ಒಳಗೆ ಪ್ರವೇಶಿಸಬಹುದು. ಗರ್ಭಗೃಹದ ಎದುರುಗಡೆ ದೊಡ್ಡ ನಂದಿ ವಿಗ್ರಹವಿದೆ. ಗರ್ಭಗೃಹ ಬಾಗಿಲು ಬೆಳ್ಳಿಯಿಂದ ಲೇಪಿತವಾಗಿದೆ. ಅದರ ಎಡಭಾಗದಲ್ಲಿ ರತ್ನಗರ್ಭ ಗಣಪತಿಯ ವಿಗ್ರಹ ಮತ್ತು ಬಲಭಾಗದಲ್ಲಿ ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಿ ಕೂಡ ಇದ್ದಾರೆ. ಉತ್ತರ ದಿಕ್ಕಿನಲ್ಲಿ ಪಾಂಡವರು ಸ್ಥಾಪಿಸಿದಂತಹ 5 ಶಿವಲಿಂಗಗಳನ್ನು ಕೂಡ ಇವೆ. ಭ್ರಮರಾಂಬ ದೇವಸ್ಥಾನವು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿದ್ದು ಇದು 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ದಕ್ಷ ಯಜ್ಞದ ಕಾಲದಲ್ಲಿ ಯಜ್ಞಕುಂಡಕ್ಕೆ ಆಹುತಿಯಾದ ಸತೀದೇವಿಯು ನಂತರ ಪಾರ್ವತಿಯಾಗಿ ಹುಟ್ಟಿ ಬಂದು ಶಿವನನ್ನು ವಿವಾಹವಾದ ಕತೆ ಪ್ರಸಿದ್ಧವಾಗಿದೆ. ಆ ಸತೀದೇವಿಯ ಶಕ್ತಿ 18 ಕಡೆ ನೆಲೆಸಿ ಆ ಪ್ರದೇಶಗಳು 18 ಮಹಾಶಕ್ತಿ ಸ್ಥಳಗಳೆಂದು ಪ್ರಸಿದ್ಧವಾಗಿವೆ. ಆ 18 ಮಹಾಶಕ್ತಿ ಸ್ಥಳಗಳಲ್ಲಿ ಶ್ರೀಶೈಲವು ಒಂದು. ಇದರ ಹಿಂದಿರುವ ಕತೆ, ಸತೀದೇವಿಯು ಯಜ್ಞಕುಂಡವನ್ನು ಪ್ರವೇಶಿಸಿದ ನಂತರ ಶಿವನು ಅವಳ ದೇಹವನ್ನು ಹೊತ್ತು ಸಂಚರಿಸುವಾಗ ಅವಳ ದೇಹದ ಒಂದು ಭಾಗ ಶ್ರೀಶೈಲ ಪ್ರದೇಶಗಳಲ್ಲಿ ಬಿದ್ದಿತೆಂದು, ಆದ್ದರಿಂದ ಇದು ಮಹಾಶಕ್ತಿ ಸ್ಥಳವಾಗಿ ಪರಿಗಣಿಸಲ್ಪಟ್ಟಿರುವುದೆಂದು ಹೇಳುವರು. ಈ ಶ್ರೀಶೈಲ ಹೆಸರಿನ ಕಥೆ ಏನಂತಂದ್ರೆ, ಶಿವ ಪಾರ್ವತಿಯರು ತಮ್ಮ ಮಕ್ಕಳಾದ ಗಣೇಶ ಕಾರ್ತಿಕೇಯರಿಗೆ ವಿವಾಹ ಮಾಡಲು ನಿಶ್ಚಯಿಸಿ ವಧುಗಳಾದ ಸಿದ್ಧಿ ಮತ್ತು ಬುದ್ಧಿಯರನ್ನು ವಿವಾಹ ಮಾಡಲು ನಿಶ್ಚಯಿಸಿದರು. ಅವನ್ನು ಯಾರಿಗೆ ವಿವಾಹ ಮಾಡಬೇಕೆಂದು ಪರೀಕ್ಷಿಸಲು ಒಂದು ಪಣವನ್ನು ಇಟ್ಟರು. ಈ ಜಗತ್ತನ್ನು ಮೊದಲು ಯಾರು ಸುತ್ತು ಹಾಕಿ ಬರುವರೋ ಅವರಿಗೆ ವಿವಾಹ ಮಾಡುವುದೆಂದು ನಿರ್ಧರಿಸಿದರು. ಕಾರ್ತಿಕೇಯನು ಅವನ ವಾಹನ ನವಿಲಿನ ಮೇಲೆ ಜಗತ್ತನ್ನು ಸುತ್ತಿ ಬರಲು ಹೊರಟನು. ಗಣೇಶನು ಶಿವ ಪಾರ್ವತಿಯರೇ ಜಗತ್ತಿನ ಸ್ವರೂಪರೆಂದು ಹೇಳಿ ಅವರನ್ನೇ ಒಂದು ಸುತ್ತು ಶಿವ ಪಾರ್ವತಿಯರೇ ಜಗತ್ತಿನ ಸ್ವರೂಪರೆಂದು ಹೇಳಿ ಅವರನ್ನೇ ಒಂದು ಸುತ್ತು ಹೊಡೆದು ಬಂದು ಕುಳಿತನು. ಅದನ್ನು ಒಪ್ಪಿ ಶಿವ ಪಾರ್ವತಿಯರು ಗಣೇಶನಿಗೆ ಸಿದ್ಧಿ ಮತ್ತು ಬುದ್ಧಿಯರನ್ನು ಕೊಟ್ಟು ವಿವಾಹ ಮಾಡಿದರು. ಕಾರ್ತಿಕೇಯನು ಜಗವನ್ನು ಪ್ರದಕ್ಷಿಣೆ ಮಾಡಿ ಬಂದು ಇದನ್ನು ನೋಡಿ ಸಿಟ್ಟಾಗಿ ಕೈಲಾಸವನ್ನು ಬಿಟ್ಟು ಬಂದು ಶ್ರೀಶೈಲ ಪರ್ವತಕ್ಕೆ ಬಂದು ನೆಲೆಸಿದನು. ಶಿವ ಪಾರ್ವತಿಯರು ಅವನನ್ನು ಹಿಂಬಾಲಿಸಿ ಬಂದು ಅವನಿಗೆ ಸಮಾಧಾನ ಮಾಡಲು ನೋಡಿದರು. ಆದರೆ ಅವನು ಒಪ್ಪದೆ ಬೇರೆ ಪರ್ವತಕ್ಕೆ ಹೋಗಲು ಹವಣಿಸಿದನು. ಆಗ ದೇವತೆಗಳು ಕುಮಾರನು ಶಿವ ಪಾರ್ವತಿಯರು ಅಲ್ಲಿಯೇ ನೆಲೆಸಬೇಕೆಂದು ಕೋರಿದರು. ಅಂತೆಯೇ ಮುರುಗನು ಶಿವ ಪಾರ್ವತಿಯರು ಅಲ್ಲಿಯೇ ನೆಲೆಸಿದರು. ಅದಕ್ಕೆ ಶ್ರೀಶೈಲವೆಂದು ಹೆಸರು ಬಂದಿತು. ಆದರೆ ನಂತರ ಶಿವನು ಅಮಾವಾಸ್ಯೆ ಎಂದು, ಪಾರ್ವತಿಯು ಹುಣ್ಣಿಮೆ ಎಂದು ಕಾರ್ತಿಕೇಯನನ್ನು ನೋಡಲು ಅಲ್ಲಿಗೆ ಬರುವರೆಂಬ ನಂಬಿಕೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ.